ಒಂದು ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ. ದರ ನಿಗದಿ ಘೋಷಣೆಯಾಗ್ತಾ ಇದ್ದಂತೆ ಕಬ್ಬು ಬೆಳೆಗಾರರಿಂದ ಸಂಭ್ರಮಾಚರಣೆ ಶುರುವಾಗಿದೆ. ಪ್ರತಿ ಟನ್ ಕಬ್ಬಿಗೆ 3,250 ರೂಪಾಯಿ ನೀಡೋದಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ನೀಡಿದ್ದು, ರಾಜ್ಯ ಸರ್ಕಾರದಿಂದ ಪ್ರತಿ ಟನ್ ಕಬ್ಬಿಗೆ 50 ರೂಪಾಯಿ ಸಬ್ಸಿಡಿ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಸರ್ಕಾರದ ನಿರ್ಧಾರಕ್ಕೆ ರೈತರು ಒಪ್ಪಿಕೊಂಡಿದ್ದಾರೆ. ಸರ್ಕಾರದ ಆದೇಶ ಹೊರಬೀಳುತ್ತಾ ಇದ್ದ ಹಾಗೆ ಕಬ್ಬು ಬೆಳೆಗಾರರು ಸಂಭ್ರಮಿಸಿದ್ದಾರೆ. ರಾಜ್ಯ ಸರ್ಕಾರದ ಬೆಲೆ ನಿಗದಿ ನಿರ್ಧಾರವನ್ನ ಕಬ್ಬು ಬೆಳೆಗಾರರು ಸ್ವಾಗತಿಸಿದ್ದಾರೆ. 9 ದಿನದ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಅಂತ ರೈತ ಹೋರಾಟಗಾರರು ಖುಷಿ ಪಟ್ಟಿದ್ದಾರೆ. ಇವತ್ತು ನಿರಂತರ ಮ್ಯಾರಥಾನ್ ಮೀಟಿಂಗ್ ಆಯಿತು. ಸರ್, ಈ ಮೀಟಿಂಗಲ್ಲಿ ಸಮಸ್ಯೆ ಬಗೆಹರಿತು ಅಂತ ಅನ್ಸುತ್ತೆ ಸರ್ ನಿಮಗೆ? ಬಗೆಹರಿದಲ್ಲೇ ಅಲ್ವಾ ಈಗ ಮೀಟಿಂಗ್ ಬಗೆಹರಿಬೇಕು ಅಂತಕ್ಕಂಥದ್ದೇನಿತ್ತು. ನಾವು ರೈತರನ್ನು ಏನು ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ವಿ, ಅದಕ್ಕೊಂದು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಕೇವಲ ರೈತರದಷ್ಟೇ ಅಲ್ಲ, ಕಾರ್ಖಾನೆ ಮಾಲೀಕರಿಗೂ ಏನೇನು ವಿಷಯಗಳಿದ್ದಾವೆ ಅವುಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ. ಕೇಳಿದ್ದು 3,500 ಈಗ ನೀವು ಕೊಟ್ಟಿರುವಂಥದ್ದು ಏನು ಹೊರಟಿದ್ದೀರಿ, ಅದು ಸ್ಯಾಟಿಫೈ ಆಗುತ್ತಾ ರೈತರಾಗಲಿ ಕಾರ್ಖಾನೆ ಮಾಲೀಕರು? ಈಗ 100ಕ್ಕೆ 100 ಒಪ್ತಾರೆ. ಯಾಕೆಂದರೆ ಕಾರ್ಖಾನೆ ಮಾಲೀಕರ ಜೊತೆಗಿಂತಲೂ ನಾವು ರೈತರನ್ನ ನೇರ ಸಂಪರ್ಕ ಮಾಡಿ ಈ ನಿರ್ಣಯಕ್ಕೆ ನಾವು ಬಂದಿದ್ದೀವಿ. ಅವರು ನಮಗೆ ಕನಿಷ್ಠ 100 ರೂಪಾಯಿ ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಿನ್ನೆ ನಾನು ಹೋದಾಗೂ ಇಟ್ಟಿದ್ದರು. ಇವತ್ತು ಮುಖ್ಯಮಂತ್ರಿಗಳ ಜೊತೆ ಕೂಡ ಎಲ್ಲ ರೈತ ನಾಯಕರು ಮಾತನಾಡಿ ಇಷ್ಟು ನೀವು ಆದರೂ ಕೊಡಿ, ಸರ್ಕಾರದಿಂದಾದರೂ ಕೊಡಿ, ಕಾರ್ಖಾನೆ ಮಾಲೀಕರಿಂದಾದರೂ ಕೊಡಿಸಿ ಅಂತಕ್ಕಂಥ ಒಂದು ಬೇಡಿಕೆ ಇತ್ತು. ಆ ಒಮ್ಮತ ಅಭಿಪ್ರಾಯಕ್ಕೆ ನಾವು ಬಂದಿದ್ದೀವಿ. ಸಭೆ ಮುಗಿದು ಹೊರಗೆ ಹೋಗುವಾಗ ನೀರಾಣಿಯವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ, ನಾವು ಒಪ್ಪಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳಿ, ಯಾಕೆಂದರೆ ಕಾರ್ಖಾನೆ ಮಾಲೀಕರು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕಾರ್ಖಾನೆ ಮಾಲೀಕರು ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ. ಯಾಕೆಂದರೆ ಸರ್ಕಾರ ಈ ಡೆಡ್ಲಾಕನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಕಾರ್ಖಾನೆ ಮಾಲೀಕರು ಒಪ್ಪಬೇಕಾಗತ್ತೆ. ಸರ್ಕಾರ ಕೂಡ ಇವತ್ತು ಅವ್ರ ಎದುರಿಗೆ ಸರ್ಕಾರ ಕೊಟ್ಟಿದೆ. ಸರ್ಕಾರ ಕಾರ್ಖಾನೆ ಎಲ್ಲರೂ ಸೇರಿಕೊಂಡು ಈ ನಿರ್ಣಯವನ್ನು ನಾವು ಮಾಡಿ, ರೈತರು ಸಚಿವರೇ ಬಂದು ಯಾರಾದರೂ ಒಬ್ಬರು ಸಚಿವರು ಬಂದು ಸರ್ಕಾರದ ನಿರ್ಣಯವನ್ನು ನಮ್ಗೆ ಹೇಳಬೇಕು, ಅಲ್ಲಿವರೆಗೆ ನಾವು ಬಿಡೋದು ಪ್ರತಿಭಟನೆ ಕೈ ಬಿಡಲ್ಲ ಅಂತಾರೆ. ಯಾರು ಹೋಗ್ತೀರಿ? CM ನೀವೇ ಹೋಗ್ತೀರಿ ಅಂದರೆ ಯಾವಾಗ ಹೋಗ್ತೀರಿ? ಏನು ಕನ್ವಿನ್ಸ್ ಮಾಡೋಕ್ಕೆ ಇಷ್ಟಪಡ್ತೀವಿ? ನೋಡಿ, ಈಗ ಇಷ್ಟು CM ಹೇಳಿದ ಮೇಲೆ ನಾನು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಆದರೂ ಕೂಡ ರೈತರ ಒತ್ತಾಸೆ ಮೇರೆಗೆ ನಾನು ಹೋಗಬೇಕಂದ್ರೆ ನಾನು ಹೋಗ್ತೀನಿ. ಅದರಲ್ಲಿ ಯಾಕೆಂದರೆ ರೈತರು ಸಭೆಗೆ ಬರಲಿಲ್ಲ, ಯಾಕೆಂದರೆ ನೀವೇ ಬನ್ನಿ ಅನ್ನುವಂಥದ್ದು ಒತ್ತಾಯ ಮಾಡಿದಾಗ ರೈತರು ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಇರ್ತದೆ. ಅಂದರೆ ಕಷ್ಟ ಇದ್ದಲ್ಲೇ ನಿನ್ನೆ ಹೋಗಿ ಬಂದೀವಲ್ಲ. ಮತ್ತು ತಾವು ಇಷ್ಟೆಲ್ಲ ಏನೇನು ಮೀಡಿಯಾದಲ್ಲಿ ಹೇಳಿದ ಮೇಲೆ ನಾವು ಕಷ್ಟ ಇದ್ದಲ್ಲಿ ಅಲ್ಲಿಗೆ ಹೋಗಿ ಅವ್ರನ್ನ ಮನದಟ್ಟಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಇವತ್ತು ಅದರ ಪ್ರತಿಫಲ ಕೂಡ ರೈತರಿಗೆ ಸಿಗ್ತದೆ. FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರದಿಂದ ಈ ಹಂತದಲ್ಲಿ ಇನ್ನೂ ಕೆಲಸ ಮುಗುದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥದ್ದಾಗಲಿ, ಈ ಇಶ್ಯೂನ ರಿಸಾಲ್ವ್ ಮಾಡುವಂಥದ್ದು ಇನ್ನೂ ಸ್ವಲ್ಪ ಬೆಟರಾಗಿ ರೈತರಿಗೆ ಕೊಡಿಸುವಂಥ ನಿಟ್ಟಿನಲ್ಲಿ ಕೇಂದ್ರದ ಮೇಲೆ ಏನು ಒತ್ತಡ ಇರ್ಬೋದು, ಆ ನಿಟ್ಟಿನಲ್ಲಿ ಏನು ಕೇಂದ್ರ ಸರ್ಕಾರ 4 ಪ್ರಮುಖವಾದಂಥ ವಿಷಯಗಳ ಕಡೆ ಗಮನ ಕೊಡಬೇಕು. ಯಾಕೆಂದರೆ MSPನಲ್ಲಿ ಏನು ಸಕ್ಕರೆ ಮಾರಾಟ ಮಾಡ್ತಾ ಇದ್ದಾರೆ ಅದು 100ಕ್ಕೆ 70 ಭಾಗ ಕಮರ್ಷಿಯಲ್ ಯುಟಿಲೈಸೇಷನ್ ಆಗುತ್ತೆ. ಇವತ್ತು ಕೋಕೋ ಕೋಲಾ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಅವರು 140 ರೂಪಾಯಿ ಸಕ್ಕರೆಯನ್ನು 100 ರೂಪಾಯಿ ಮಾಡ್ಕೊಳ್ತಾರೆ. ಅವ್ರಿಗೆ ಒಂದು ದರ ನಿಗದಿ ಮಾಡಬೇಕು. ಈಗ ಕಡು ಬಡವರಿಗೆ ಮತ್ತು ರೈತರಿಗೆ ವಿಶೇಷವಾಗಿ BPL ಕಾರ್ಡ್ ಹೋಲ್ಡರ್ಸ್ಗೆ ಒಂದು ರೇಟನ್ನು ನಿಗದಿ ಮಾಡಬೇಕನ್ನೋದು ನಮ್ಮ ಆಸೆ ಇದೆ. ಇವತ್ತು ಪ್ರತಿಭಟನೆ ಮುಗಿಯುತ್ತೆ ಅನ್ನುವಂಥ ವಿಶ್ವಾಸ ಇದೆ ಸರ್? 100ಕ್ಕೆ 100 ಮುಗಿಯುತ್ತೆ, ಮುಗಿಸ್ಲೇಬೇಕು. ಇದಿಷ್ಟು ಸಚಿವ ಶಿವಾನಂದ ಪಾಟೀಲ್ ಹೇಳುವಂಥದ್ದು. ಅಂದರೆ ಸರ್ಕಾರ ಈ ಒಂದು ವಿಷಯವನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಿದೆ. ಈಗ ರೈತರು ಒಪ್ಕೊಂಡಿದ್ದಾರೆ, ಕಾರ್ಖಾನೆಗಳ ಮಾಲೀಕರು ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಇಶ್ಯೂ ಇಲ್ಲಿ ಮುಗಿತದೆ, ರೈತರು ಕೂಡ ಒಪ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಕೆಲಸ ಮುಂದುವರಿಯುತ್ತೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಕ್ಯಾಮ್ರಾಮನ್ ಪ್ರಸಾದ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.